ಬಾಸ್ ಎಲ್ಲ ಸ್ಕ್ರಿಪ್ಟೆಡ್ ಶೋ ಅದು ಇದು ಅಂತ ಎಲ್ಲ ಹೇಳ್ತಿರ್ತಾರೆ. ಆದ್ರೆ ಮೈಕಲ್ ಕಣ್ಣೀರ್ ಹಾಕಿದಾಗ ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ನಿಜವಾಗ್ಲೂ ಅಂತ ಅನ್ನಿಸ್ತು. ಹೌದು ಹೌದು, ಆಕ್ಚುಲಿ ನನ್ಗೆ ಆ ಥರನೇ ಅನಿಸ್ತೆ. ಇಷ್ಟು ದಿನ ಇದ್ದಿದ್ಮೇಲೆ ನನಗೆ ಒಂದು ಒಂದು ಫ್ಯಾಮಿಲಿ ಬಾಂಡ್ ಬಿಲ್ಡ್ ಆಗುತ್ತೆ ಎಲ್ಲರ ಜೊತೆ. ಸೊ ಆ ಟೈಮಲ್ಲಿ ಕಣ್ಣೀರು ಬಂತು. ಬಟ್ ಸ್ಕ್ರಿಪ್ಟ್ ಎಲ್ಲ ಏನೂ ಇಲ್ಲ, ಯಾಕಂದ್ರೆ ನಾ ಡೆಫಿನೆಟ್ಲಿ ಆಕ್ಟರ್, ಸತ್ಯಗೆ ಇನ್ನ ಆಕ್ಟರ್ ಆಗ್ಲಿಲ್ಲ. ಸೊ ಅಂಡ್ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರೋದಿಲ್ಲ. ಸೊ ನಾ ಏನು ಆಕ್ಟಿಂಗ್ ಎಲ್ಲ ಮಾಡಲಿಲ್ಲ, ಏನು ಸ್ಕ್ರಿಪ್ಟ್ ಎಲ್ಲ ಅವ್ರು ಕೊಡೋದಿಲ್ಲ. ನಾವು ಹೇಗಿರ್ತೀವಿ ಅದು ಮಾತ್ರ ಇರ್ತೀವಿ. ಯಾರು ಬಂದು ನಮ್ಮ ಜೊತೆ ಮಾತಾಡೋದು ಇಲ್ಲ, ಯಾರು ಮುಖಾನು ನೋಡಕ ಆಗಲ್ಲ. ಸೊ ಎಲ್ಲ ಟ್ರೂ ರಿಯಲ್ ಅಲ್ಲಿ ಇರೋದಲ್ಲ. ಗುರುಜಿ ಬಂದಾಗ ಮೈಕಲ್ಗೆ ಏನ್ ಹೇಳಿದ್ರು ಅಂತ, ಬಿಕಾಸ್ ನಿಮ್ದು ಟೆಲಿಕಾಸ್ಟ್ ಆಗ್ಲಿಲ್ಲ ಅಲ್ಲಿ. ಹೌದಾ, ದೊಡ್ಡ ವಿಲನ್ ಏನಾದ್ರು ಹಾಕ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗಳು, ಆ ರೀತಿ ಏನಾದ್ರು ಚಾನ್ಸ್ ಸಿಗುತ್ತೆ ಅಂತ ಏನಾದ್ರು ಹೇಳಿದ್ರ? ಬಿಕಾಸ್ ನಿಮ್ಮನ್ನ ನೋಡಿದಾದ್ಮೇಲೆ ನಿಮ್ಮ ಆಟಿಟ್ಯೂಡು ಮತ್ತೆ ನೀವು ಆ ಟಾಸ್ಕ್ ಆಡೋ ಇದನ್ನೆಲ್ಲ ನೋಡಿದಾಗ, ಪರ್ಫಾರ್ಮೆನ್ಸ್ನೆಲ್ಲ ನೋಡಿದಾಗ ಎಲ್ಲರೂ ಕನ್ನಡಕ್ಕೆ ಒಬ್ಬ ಒಳ್ಳೆ ವಿಲನ್ ಸಿಕ್ಕಿದ್ದಾರೆ, ಸೊ ಇವ್ರಿಗೆ ತುಂಬಾ ಆಫರ್ಸ್ ಬರುತ್ತೆ ವಿಲನ್ ಕ್ಯಾರೆಕ್ಟರ್ಗೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಿದ್ರು. ಖಂಡಿತ ನನಗೇನೋ ವಿಲನ್ ರೋಲ್ ಮಾಡಬೇಕು ಅಂತಾನೆ ನನಗೆ ಇಷ್ಟ. ಯಾಕಂದ್ರೆ ಅದರಲ್ಲೇ ನಾವು ಒಂದು ಕ್ರಿಯೇಟಿವಿಟಿ ತೋರಿಸ್ಬೋದು ಹೇಗೆ ಇರಬೇಕು ಅಂತ. ಸೊ ನನಗೆ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ. ಬಟ್ ಗುರುಜಿ ನನಗೆ ಏನು ಹೇಳಿದ್ರೆ ಅಂದ್ರೆ 2024 ಬಂದು ನಿನಗೆ ಗೋಲ್ಡನ್ ಇಯರ್ ಇರುತ್ತೆ, ನಿನಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ನೇಮ್ ಫೇಮ್ ಬರುತ್ತೆ. ಅಂಡ್ ಆಕ್ಚುಲಿ ಈ 3 ವರ್ಷ 2024 to 2027 ಒಳ್ಳೆ ಟೈಮು. ನಿನಗೆ ಏನೇ ಪರ್ಸ್ಯೂ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಬಟ್ ನೀ ಸ್ವಲ್ಪ ನಿನ್ನ ಲೇಸಿನೆಸ್ ಮಾತ್ರ ಬಿಡಬೇಕು, ಅದು ಬಿಟ್ಟು ನಿಮ್ಗೆ ಎಲ್ಲ ಬರುತ್ತೆ. ಅಂಡ್ ನಾನು ನನ್ನ ಅಮ್ಮ ಬಗ್ಗೆ ಕೇಳಿದೆ, ಅಂಡ್ ಅವ್ರು ಹೇಳಿದ್ರು ಎಲ್ಲ ಮಕ್ಕಳಿಗೆ ಅವ್ರ ಅಮ್ಮ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ, ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳಿದ್ರು. ಬಾಸ್ ಎಲ್ಲ ಸ್ಕ್ರಿಪ್ಟೆಡ್ ಶೋ ಅದು ಇದು ಅಂತ ಎಲ್ಲ ಹೇಳ್ತಿರ್ತಾರೆ. ಆದ್ರೆ ಮೈಕಲ್ ಕಣ್ಣೀರ್ ಹಾಕಿದಾಗ ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ನಿಜವಾಗ್ಲೂ ಅಂತ ಅನ್ನಿಸ್ತು. ಹೌದು ಹೌದು, ಆಕ್ಚುಲಿ ನನ್ಗೆ ಆ ಥರನೇ ಅನಿಸ್ತೆ. ಇಷ್ಟು ದಿನ ಇದ್ದಿದ್ಮೇಲೆ ನನಗೆ ಒಂದು ಫ್ಯಾಮಿಲಿ ಬಾಂಡ್ ಬಿಲ್ಡ್ ಆಗುತ್ತೆ ಎಲ್ಲರ ಜೊತೆ. ಸೊ ಆ ಟೈಮಲ್ಲಿ ಕಣ್ಣೀರು ಬಂತು. ಬಟ್ ಸ್ಕ್ರಿಪ್ಟ್ ಎಲ್ಲ ಏನೂ ಇಲ್ಲ, ಯಾಕಂದ್ರೆ ನಾ ಡೆಫಿನೆಟ್ಲಿ ಆಕ್ಟರ್, ಸತ್ಯಗೆ ಇನ್ನ ಆಕ್ಟರ್ ಆಗ್ಲಿಲ್ಲ. ಸೊ ಅಂಡ್ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರೋದಿಲ್ಲ. ಸೊ ನಾ ಏನು ಆಕ್ಟಿಂಗ್ ಎಲ್ಲ ಮಾಡಲಿಲ್ಲ, ಏನು ಸ್ಕ್ರಿಪ್ಟ್ ಎಲ್ಲ ಅವ್ರು ಕೊಡೋದಿಲ್ಲ. ನಾವು ಹೇಗಿರ್ತೀವಿ ಅದು ಮಾತ್ರ ಇರ್ತೀವಿ. ಯಾರು ಬಂದು ನಮ್ಮ ಜೊತೆ ಮಾತಾಡೋದು ಇಲ್ಲ, ಯಾರು ಮುಖಾನು ನೋಡಕ ಆಗಲ್ಲ. ಸೊ ಎಲ್ಲ ಟ್ರೂ ರಿಯಲ್ ಅಲ್ಲಿ ಇರೋದಲ್ಲ. ಗುರುಜಿ ಬಂದಾಗ ಮೈಕಲ್ಗೆ ಏನ್ ಹೇಳಿದ್ರು ಅಂತ, ಬಿಕಾಸ್ ನಿಮ್ದು ಟೆಲಿಕಾಸ್ಟ್ ಆಗ್ಲಿಲ್ಲ ಅಲ್ಲಿ. ಹೌದಾ, ದೊಡ್ಡ ವಿಲನ್ ಏನಾದ್ರು ಹಾಕ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗಳು, ಆ ರೀತಿ ಏನಾದ್ರು ಚಾನ್ಸ್ ಸಿಗುತ್ತೆ ಅಂತ ಏನಾದ್ರು ಹೇಳಿದ್ರ? ಬಿಕಾಸ್ ನಿಮ್ಮನ್ನ ನೋಡಿದಾದ್ಮೇಲೆ ನಿಮ್ಮ ಆಟಿಟ್ಯೂಡು ಮತ್ತೆ ನೀವು ಆ ಟಾಸ್ಕ್ ಆಡೋ ಇದನ್ನೆಲ್ಲ ನೋಡಿದಾಗ, ಪರ್ಫಾರ್ಮೆನ್ಸ್ನೆಲ್ಲ ನೋಡಿದಾಗ ಎಲ್ಲರೂ ಕನ್ನಡಕ್ಕೆ ಒಬ್ಬ ಒಳ್ಳೆ ವಿಲನ್ ಸಿಕ್ಕಿದ್ದಾರೆ, ಸೊ ಇವ್ರಿಗೆ ತುಂಬಾ ಆಫರ್ಸ್ ಬರುತ್ತೆ ವಿಲನ್ ಕ್ಯಾರೆಕ್ಟರ್ಗೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಿದ್ರು. ಖಂಡಿತ ನನಗೇನೋ ವಿಲನ್ ರೋಲ್ ಮಾಡಬೇಕು ಅಂತಾನೆ ನನಗೆ ಇಷ್ಟ. ಯಾಕಂದ್ರೆ ಅದರಲ್ಲೇ ನಾವು ಒಂದು ಕ್ರಿಯೇಟಿವಿಟಿ ತೋರಿಸ್ಬೋದು ಹೇಗೆ ಇರಬೇಕು ಅಂತ. ಸೊ ನನಗೆ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ. ಬಟ್ ಗುರುಜಿ ನನಗೆ ಏನು ಹೇಳಿದ್ರೆ ಅಂದ್ರೆ 2024 ಬಂದು ನಿನಗೆ ಗೋಲ್ಡನ್ ಇಯರ್ ಇರುತ್ತೆ, ನಿನಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ನೇಮ್ ಫೇಮ್ ಬರುತ್ತೆ. ಅಂಡ್ ಆಕ್ಚುಲಿ ಈ 3 ವರ್ಷ 2024 to 2027 ಒಳ್ಳೆ ಟೈಮು. ನಿನಗೆ ಏನೇ ಪರ್ಸ್ಯೂ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಬಟ್ ನೀ ಸ್ವಲ್ಪ ನಿನ್ನ ಲೇಸಿನೆಸ್ ಮಾತ್ರ ಬಿಡಬೇಕು, ಅದು ಬಿಟ್ಟು ನಿಮ್ಗೆ ಎಲ್ಲ ಬರುತ್ತೆ. ಅಂಡ್ ನಾನು ನನ್ನ ಅಮ್ಮ ಬಗ್ಗೆ ಕೇಳಿದೆ, ಅಂಡ್ ಅವ್ರು ಹೇಳಿದ್ರು ಎಲ್ಲ ಮಕ್ಕಳಿಗೆ ಅವ್ರ ಅಮ್ಮ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ, ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳಿದ್ರು.